ಹಾಯ್ ಫ್ರೆಂಡ್, ಸವಿ ರುಚಿಗೆ ಸ್ವಾಗತ. ನಾನು ಈರುಳ್ಳಿ ಗೊಜ್ಜು ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಅನ್ನ ಚಪಾತಿ ಜೊತೆಗೆಲ್ಲ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಮೆಂತ್ಯ, ಅರ್ಧ ಟೀ ಸ್ಪೂನು ಸಾಸಿವೆ ಇಷ್ಟು ಹುರ್ಕೊಳ್ಬೇಕು. 1-2 ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ಇದು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಹುಣಸೆಹಣ್ಣು ಸ್ವಲ್ಪ ಹಾಕಿ ನೆನೆಸಿದ್ದೀನಿ. ಈಗ ಖಾರದ ಪುಡಿ 3/4 ಟೀ ಸ್ಪೂನು, 1/4 ಟೀ ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಗ್ಗರಣೆಗೆ ತೋರಿಸ್ತೆ. ಇಷ್ಟು ಹಾಕಿ ಹುರ್ಕೊಳ್ಬೇಕು ಒಂದು ಸ್ವಲ್ಪ ಹೊತ್ತು. ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗೆಲ್ಲ ಹುರ್ಕೊಳ್ಬೇಕು. ನಾನು ಈರುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಜಾಸ್ತಿ ಬೇಕಾದರೆ ಜಾಸ್ತಿ ಕ್ವಾಂಟಿಟಿ ಇದೆಲ್ಲ ಮಾಡ್ಬೋದು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿತಾ ಇರಬೇಕು. ಹುರ್ಕೊಂಡು ಹಾಕ್ತಾಯಿದ್ದೆ, ಮಿಕ್ಸಿ ರುಬ್ತಾಯಿದ್ದೀನಿ. ಈಗ ಈರುಳ್ಳಿ ರುಬ್ಕೊತಾ ಇದ್ದೀನಿ, ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೂ ಈರುಳ್ಳಿ ಪೇಸ್ಟ್. ಈಗ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕಬೇಕು, ಗಮ್ಮಂತ ಇರುತ್ತೆ. ಹಿಂಗು ಆವಾಗಲೇ ಹಾಕಿರಲಿಲ್ಲ, ಈಗ ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗು ಸ್ವಲ್ಪ ಹಾಕಬೇಕು. ಆವಾಗಲೇ ಹುಣಸೆಹಣ್ಣು ರಸ ಹಾಕ್ತಾ ಇದ್ದೀನಿ. ಆವಾಗಲೇ ಅರಿಶಿನ ಪುಡಿ, ಖಾರದ ಪುಡಿ, ಈಗ ಸ್ವಲ್ಪ ಉಪ್ಪು. ಗೊಜ್ಜು ಮಾತ್ರ ಸೂಪರಾಗಿರುತ್ತೆ. ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಒಂದು 15-20 ದಿನ ಇಟ್ಕೊಬೋದು. ಆವಾಗಲೇ ಧನಿಯಾ, ಜೀರಿಗೆ, ಮೆಂತ್ಯ ಮತ್ತು ಸಾಸಿವೆ ಅದು ರುಬ್ಕೊಂಡಿರೋದನ್ನು ಅದನ್ನು ಹಾಕ್ತಾಯಿದ್ದೀವಿ. ಸ್ವಲ್ಪ ಬೆಲ್ಲ ಹಾಕ್ಬೇಕು, ಚೂರು. ಸೂಪರಾಗಿರುತ್ತೆ. ಸ್ವಲ್ಪ ಎಣ್ಣೆ ಬಿಡೋವರೆಗೂ ಒಂದು 5 ನಿಮಿಷ ಬೇಯಿಸ್ಬೇಕು. ನೋಡಿ, ಈ ಥರ ರೆಡಿಯಾಗಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ. ನೋಡಿ, ಆನಿಯನ್ ಗೊಜ್ಜು ರೆಡಿಯಾಗಿದೆ. ಈ ಥರ ಅನ್ನದ ಜೊತೆ ಕಲಿಸ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ, ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ ನೀವು ಒಂದು ಆದ್ಮೇಲೆ ಒಂದು ಡಬ್ಬಿಗೆ ಹಾಕ್ಕೊಂಡು ಒಂದು 15-20 ದಿನ ಇಟ್ಟರು ಏನೂ ಆಗಿಲ್ಲ, ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.